ದ್ರೋಣ ಮತ್ತು ದೃಪದರಿಬ್ಬರು ಸಹಪಾಠಿಗಳು. ದೃಪದನು ತಾನು ದೊರೆಯಾದಾಗ ತನ್ನ ಬಳಿ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿದನು. ದ್ರೋಣನಿಗೆ ಬಡತನ ದೊರೆಕೊಂಡಿತು. ಈ ವೇಳೆಯಲ್ಲಿ ದೃಪದನು ರಾಜನಾಗಿದ್ದನು. ದೃಪದನು ವಿದ್ಯಾಭ್ಯಾಸದ ಸಮಯದಲ್ಲಿ ಆಡಿದ ಮಾತನ್ನು ಜ್ಞಾಪಿಸಿಕೊಂಡು ಸಹಾಯವನ್ನು ನಿರೀಕ್ಷಿಸಿ ದೃಪದನಲ್ಲಿಗೆ ಅಶ್ವತ್ಥಾಮನ ಜೊತೆ ಗೂಡಿಕೊಂಡು ನಾಡನ್ನು ಸುತ್ತಿ ಬಳಲಿ ಮೊದಲು ಪರಶುರಾಮನಲ್ಲಿಗೆ ಬರುತ್ತಾನೆ. ಗುರುವರ್ಯರೇ, ವಂದಿಸಿಕೊಂಡಿದ್ದೇವೆ. ದ್ರೋಣಾಚಾರ್ಯರೇ, ಬನ್ನಿ. ಪ್ರಣಾಮಗಳು. ಬನ್ನಿ, ಕುಳಿತುಕೊಳ್ಳಿ. ದ್ರೋಣಾಚಾರ್ಯರೇ, ತಾವು ಇಲ್ಲಿವರೆಗೂ ಬಂದ ಉದ್ದೇಶ? ನಾವು ದ್ರವ್ಯಾರ್ಥಿಯಾಗಿ ಇಲ್ಲಿ ಬಂದಿದ್ದೇವೆ. ದ್ರೋಣಾಚಾರ್ಯರೇ, ನಾರುಮುಡಿಯನ್ನು ಹುಟ್ಟು ಜಟೆಯನ್ನು ಬಿಟ್ಟು ತಪಸ್ಸಿಗೆ ಹೊರಟಿರುವೆನು. ದ್ರೋಣಾಚಾರ್ಯರೇ, ನನ್ನ ಬಳಿ ಕನಕ ಪಾತ್ರೆ ಇಲ್ಲ. ಆದ್ದರಿಂದ ಈ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ನೀಡುತ್ತಿದ್ದೇನೆ. ನಾವು ದಾನವನ್ನು ಬೇಡಲು ಇಲ್ಲಿಗೆ ಬಂದಿದ್ದೇವೆ. ದ್ರೋಣರೇ, ನಾನು ಸಂಪಾದಿಸಿದ ಎಲ್ಲ ಸಂಪತ್ತನ್ನು ಬೇಡಿದವರಿಗೆ ನೀಡಿದ್ದೇನೆ. ಈ ಭೂಮಂಡಲವನ್ನು ನನ್ನ ಗುರುಗಳಿಗೆ ನೀಡಿದ್ದೇನೆ. ಈಗ ನನ್ನ ಬಳಿ ನೀಡಲು ಒಂದು ಅಡಿಕೆಯೂ ಇಲ್ಲ. ಶ್ರುತ ಪಾರಂಗತರಾಗಿ ಬಂದ ದ್ರೋಣರಿಗೆ ಏನನ್ನು ನೀಡಿ ಸಂತೋಷಪಡಿಸಲಿ? ದ್ರೋಣರೇ, ನನ್ನ ಬಳಿ ಈ ದಿವ್ಯವಾದ ಬಾಣಗಳ ಸಮೂಹವಿದೆ. ಇದರಲ್ಲಿ ಯಾವುದನ್ನು ಬೇಕಾದರೂ ಕೇಳಿ, ನೀಡುವೆನು. ನನಗೆ ವಿದ್ಯಾಧನವೇ ಧನವಾಗಿದೆ. ಗುರುಗಳೇ, ನನಗೆ ಈಗ ದಿವ್ಯವಾದ ಬಾಣಗಳನ್ನು ದಯಪಾಲಿಸಿ. ವಾರಣ, ವಾಯವ್ಯ, ಆಗ್ನೇಯ, ಪೌರಂದರ ಎಂಬ ಬಾಣಗಳನ್ನು ನನಗೆ ದಯಪಾಲಿಸಿ. ದ್ರೋಣಾಚಾರ್ಯರೇ, ನಿಮ್ಮ ಇಷ್ಟದಂತೆ ಈ ದಿವ್ಯವಾದ ಬಾಣಗಳನ್ನು ನಿಮಗೆ ನೀಡುತ್ತಿದ್ದೇನೆ. ಇದನ್ನು ಸ್ವೀಕರಿಸಬೇಕು. ದ್ರೋಣಾಚಾರ್ಯರೇ, ನನ್ನ ಇಷ್ಟದಂತೆ ನಾನು ಈಗ ತಪಸ್ಸಿಗೆ ಹೊರಟಿದ್ದೇನೆ. ಮಗು ಅಶ್ವತ್ಥಾಮ, ಈಗ ನಾವು ಛತ್ರಾವತಿಗೆ ಹೋಗೋಣ. ಅಲ್ಲಿ ನನ್ನ ಬಾಲ್ಯದ ಗೆಳೆಯ ದೃಪದನಿದ್ದಾನೆ. ಅವನಲ್ಲಿಗೆ ನಾವು ದ್ರವ್ಯಾರ್ಥಿಯಾಗಿ ಹೋಗೋಣ. ಬಾ. ದ್ರೋಣ ಮತ್ತು ದೃಪದರಿಬ್ಬರು ಯಜ್ಞಸೇನ ಎಂಬ ಗುರುವಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಆದರೆ ದೃಪದನಿಗೆ ಅಧಿಕಾರ ಮದ ಆವರಿಸಿತು. ದ್ರೋಣನು ತನ್ನ ಸಹಪಾಠಿ ಎಂದು ಗುರುತಿಸದಾದನು. ಇಲ್ಲಿ ಪಡಿಯರರೇ, ನಿಮ್ಮ ಜೊತೆ ಆಟಾಡಿದ ಬಾಲ್ಯದ ಗೆಳೆಯ ದ್ರೋಣನೆಂಬ ಪಾರ್ವ ಬಂದಿದ್ದಾನೆಂದು ನಿಮ್ಮ ಅರಸನಿಗೆ ತಿಳಿಸು. ಆಯಿತು. ದೃಪದ ಮಹಾರಾಜರಿಗೆ ಜಯವಾಗಲಿ. ದೃಪದ ರಾಜರಿಗೆ ವಂದನೆಗಳು. ನಿಮ್ಮ ಜೊತೆ ಆಟವಾಡಿದ ಗೆಳೆಯ ದ್ರೋಣನೆಂಬ ಪಾರ್ವನು ಬಂದಿದ್ದಾನೆ, ಕಳುಹಿಸಲೇ? ಅಂತೆ ಎಂಬುವನು ಯಾರು? ದ್ರೋಣನೆಂಬ ಪಾರ್ವನು ನನಗೆ ಗೆಳೆಯನೇ. ಅವನನ್ನು ಹೊರಕ್ಕೆ ತಳ್ಳಿರಿ. ನಿಮ್ಮನ್ನು ಹೊರಗೆ ತಳ್ಳಲು ರಾಜರು ಅಪ್ಪಣೆ ನೀಡಿದ್ದಾರೆ. ನೆಡೆ ಆಚೆ. ದೃಪದ, ನೀನು ಮತ್ತು ನಾನು ಜೊತೆಯಲ್ಲಿಯೇ ಓದಿದವರು. ನೀನು ನನಗೆ ಯಾರೆಂಬುದೇ ತಿಳಿದಿಲ್ಲ. ಅದೆಲ್ಲಿ ನೋಡಿದೆಯೋ? ಮಹಿಪತಿಗೂ ದ್ವಿಜವಂಶ ಜಂಗಮವನಿಗೂ ಯಾವ ರೀತಿಯಲ್ಲಿ ಗೆಳೆತನವಾಗುತ್ತದೆ? ಇದನ್ನು ಹೇಳುವವರು ನಾಚಿಕೆಯಿಲ್ಲದ ಮನುಷ್ಯರೇ ಆಗಿರುತ್ತಾರೆ. ಯಾರಲ್ಲಿ? ಅವನನ್ನು ಹೊರಕ್ಕೆ ತಳ್ಳಿರಿ. ನಿನ್ನ ನುಡಿ ತೊದಲುವುದು, ಮುಖದಲ್ಲಿ ವಕ್ರಚೇಷ್ಟೆ ಕಾಣಿಸುವುದು, ನಾಚಿಕೆಗೂ ಎಡೆಕೊಡದ ನಿನ್ನ ನುಡಿಗಳು ಬಾಂಧವ್ಯವನ್ನು ಮುರಿಯುವುದು. ನಿನ್ನ ಮಾತು ಕಳ್ಳು ಕುಡಿದವರ ರೀತಿಯಲ್ಲಿ ಒದಗಿ ಬಂದಿದೆ. ಅದಕ್ಕೆ ಸಂದೇಹವೇ ಇಲ್ಲ. ನನಗೆ ನಿನ್ನನ್ನು ನೋಡಿ ಸಿರಿತನವೆಂಬುದು ಕಳ್ಳೊಡನೆ ಹುಟ್ಟಿ ಬಂದಿದೆ ಎಂದು ಅನಿಸುತ್ತದೆ. ನೊಣಕ್ಕೆ ತಿಪ್ಪೆಯೇ ಶ್ರೇಷ್ಠ ಎಂಬುವಂತೆ ನಿನ್ನ ಸಾಮರ್ಥ್ಯವು, ನಿನ್ನ ಪರಾಕ್ರಮವು ನನ್ನವರೆಗೆ ಉಂಟೆ. ಜೊತೆಗೆ ಓದಿದ ಒಂದು ನೆನಪಿಗಾಗಿ ನಿನ್ನನ್ನು ಕೊಲ್ಲದೆ ಬಿಟ್ಟಿರುತ್ತೇನೆ. ಈ ಸಭಾ ಮಧ್ಯದಲ್ಲಿ ನನ್ನನ್ನು ತಿರಸ್ಕರಿಸಿದ ನಿನ್ನನ್ನು ನಿರಾಯಾಸವಾಗಿ ನನ್ನ ಶಿಷ್ಯರಿಂದ ಗಾಬರಿಯಾಗುವಂತೆ ಬಂಧಿಸದೇ ಇದ್ದರೆ ಸುಮ್ಮನೆ ಮೀಸೆ ಹೊತ್ತಿರುವೆನೇ?